ಲಾಯರ್ ಜಗದೀಶ್ ಮೇಲೆ ಹಲ್ಲೆ ಆಗಿದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್? ರಿಯಾಕ್ಷನ್ಸ್ ಏನಿಲ್ಲ ಸರ್, ಎಲ್ಲರಿಗೂ ಗೊತ್ತಿರೋದೇ. ಅವರು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದಾರೆ ಅವ್ರ ಏರಿಯಾದಲ್ಲಿ. ಆ ಹುಡುಗರುಗಳಿಗೆಲ್ಲ ಒಂದ್ 8-10 ವರ್ಷದಿಂದ ಅವ್ರುಗಳು ಪಾಪ ತಡ್ಕೊಂಡಿದ್ರು. ಇವರು ಹಂಗೆ ಹಿಂಗೆ ಹಿಂಗೆ ಹಂಗೆ ಆ ಬೇಕ್ರಿ ಮುಂದೆ ಸಿಗರೇಟ್ ಸೇದೋ ಹುಡುಗರುಗಳಿಗೆ ಹೋಗೋದು, ಲಾಠಿ ಕೊಟ್ಟು ಇವ್ರು ಬೋನ್ಸಸ್ಗಳು ಇವರೇ ಲಾಠಿ ಕೊಟ್ಬಿಟ್ರದ್ ಪಾಪ. ಇವರೇ ಅಧಿಕಾರಿಗಳ ತರ ಲಾಠಿಗಳು ಕೊಟ್ಬಿಟ್ಟು ಮಾಡ್ಬಿಟ್ಟು ಎಲ್ಲಾರ್ಗು ಮರ್ಯಾದೆ ಇಲ್ದಿರಂಗ್ ಮಾತಾಡೋದು. ಆ ಬಿಗ್ ಬಾಸ್ ಮನೆಗೆ ಹೋಗಿದ್ರು, ಅಲ್ಲಿ ಒಂದ್ ಮರ್ಯಾದೆ ತಗೊಂಡು ಇವ್ರಾಗ ಇವ್ರೆ ಇದ್ದಿದ್ದೆ ಚೆನ್ನಾಗಿರ್ತಾ ಇತ್ತು. ಏನೋ ಒಂದು ಶೋಗಳನ್ನ ಮಾಡ್ಕೋಬೋದಾಯ್ತು. ಅದನ್ನ ಬಿಟ್ರು ಅಲ್ಲೆಲ್ಲೋ ಮಾತಾಡ್ತಾರೆ, ಇಲ್ಲೆಲ್ಲೋ ಮಾತಾಡ್ತಾರೆ, ಇನ್ನೊಬ್ಬನ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ದರ್ಶನ್ ಅವ್ರಿಗೆ ಬೈದ್ರು, ದರ್ಶನ್ ಅವ್ರ ಫ್ಯಾನ್ಸಿಗೆ ಬೈದ್ರು. ದರ್ಶನ, ನಿನ್ ಫ್ಯಾನ್ಸ್ಗಳಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಳಕ್ ಹೇಳೋ, ಹಂಗೆ ಹಿಂಗೆ. ಅದಕ್ಕೆ ಹೇಳೋದು, ಕರ್ಮ ಅನ್ನೋದು ಯಾವತ್ತೂ ಮನುಷ್ಯನ್ಗೆ ಬಿಡಲ್ಲ. ಇದೇ ಮೇನ್ ಎಕ್ಸಾಂಪಲ್. ಬರೀ ಇವನು ಒಬ್ರು ಲಾಯರ್ ಆಗ್ಬಿಟ್ಟು ಒಂದು ವಿಷಯ, ಒಂದು ಸಮಾಜಕ್ಕೆ ಒಂದು ಚೆನ್ನಾಗಿರೋದು ಸಂದೇಶ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು. ದರ್ಶನ್ ಅವ್ರಿಗೆ ಬೈಯೋದು, ದರ್ಶನ ಅನ್ನೋದು. ಆ ವ್ಯಕ್ತಿ ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳು ಇವ್ರ ಅಪ್ಪನಾಣೆಗೆ ಇವ್ರು 1% ಮಾಡಿಲ್ಲ. ಅದನ್ನ ಬಿಟ್ಬಿಟ್ಟು ಹೋಗಿ ಮಾತಾಡೋದು. ಯಾವ್ದಾದ್ರು ರೌಡಿಗಳು, ನಾನೇ ದೊಡ್ಡ ರೌಡಿಗಳಿಗೆ ನಾನು ಕಪ್ಪಾಪಾಳ ಕೊಡ್ತೀನಿ ಕೋರ್ಟಿಗೆ ಬಂದ್ರೆ ಅಂತ ನಾವು ತುಂಬಾ ನೋಡಿದೀವಿ. ಮಾತಾಡಕ್ ಹೋಗ್ಬಾರ್ದು. ಇವಾಗ ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ನಾವು ಮಾತಾಡ್ತೀವಿ. ಬಟ್ ಅಂದ್ರೆ ಆ ವ್ಯಕ್ತಿಗೆ ಒಂದು ವಯಸ್ಸಿಗೆ ಒಂದು ಮರ್ಯಾದೆ ಬೇಡವಾ? ಯಾರಿಗೆ ಆದ್ರೂ ಏಕವಚನದಲ್ಲಿ ಆತರ ಕರಿಬಾರ್ದು. ಹೋಗೋ ಬಾರೋ ಇನ್ಸೂರೆನ್ಸ್ ಮಾಡಿ. ಇವಾಗ ಪಾಪ ನೋಡಿ, ಅವ್ರಿಗೆ ಇನ್ಸೂರೆನ್ಸ್ ಅಪ್ಲೈ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಂಡಿರ್ತಾರೇನೋ, ಬೇಡ ಬಿಡಿ. ಬೇರೆ ಲಾಯರ್ ಇದನ್ನಲ್ಲೇ ಬೇಕಾದ್ರೆ ಇದ್ಮಾರ ಮಾಡಿರ್ತಾರೆ ಪಾಪ. ಈ ವ್ಯಕ್ತಿ ಒಬ್ಬ ಮಾಡೋದ್ರಿಂದ ಎಂತೆಂತ ಲಾಯರ್ಗಳಿಗೆ ಹೆಸರು ಇದಾಗೋಗುತ್ತೆ. ಹೆಸರೇ ಹಂಗ್ ಬಂದ್ಬಿಟ್ಟಿದೆ, ಲಾಯರ್ ಜಗದೀಶ್ ಅಂತ ಬಂದ್ಬಿಟ್ಟಿದೆ. ಅದು ದಯವಿಟ್ಟು ತೆಗ್ದಾಕ್ಬೇಕು. ಬರೀ ಜಗದೀಶ್ ಅಂತ ಇಕ್ಬೇಕು, ಇಲ್ಲ ಅಂತಂದ್ರೆ ತರ್ಲೆ ಜಗದೀಶ್ ಅಂತ ಏನಾದ್ರು ಇಟ್ಕೊಂಡ್ ಮಾಡ್ಕೋಬೇಕು ಅಷ್ಟೇನೆ. ಲಾಯರ್ ಜಗದೀಶ್ ಅನ್ನೋದನ್ನ ತೆಗಿಬೇಕು. ಪಾಪ ಒಳ್ಳೊಳ್ಳೆ ಲಾಯರ್ಗಳಿದ್ದಾರೆ. ಈ ವ್ಯಕ್ತಿಯಿಂದ ಪಾಪ ಬೇರೆ ಲಾಯರ್ಗಳಿಗೆ ಹೆಸರು ಹಾಳಾಗೋಗುತ್ತೆ ಪಾಪ. ಒಳ್ಳೆ ವ್ಯಕ್ತಿ, ಒಳ್ಳೆ ಲಾಯರ್ಗಳಿದ್ದಾರೆ ನಮ್ಮ ಇದರಲ್ಲಿ, ಕರ್ನಾಟಕದಲ್ಲಿ ಅಂತ ಹೇಳ್ತೀನಿ ಸರ್.